ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚಿಡುಗುಪ್ಪ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪ್ರತಿ ವರ್ಷ ಹವನ ಮಾಡಿ. ತಾಲೂಕಿನ ನಿರ್ಣಾ ಗ್ರಾಮದ ಆರ್ಯ ಸಮಾಜದಲ್ಲಿ ಹಮ್ಮಿಕೊಂಡಿದ್ದ ಶ್ರಾವಣ ಮಾಸದ ವೇದ ಪ್ರಚಾರ ಸಪ್ತಾಹ ಮಹಾಯಜ್ಞ ಮಂಗಳೋತ್ಸವ ಕಾರ್ಯಕ್ರಮದಲ್ಲಿ ಪಂಡಿತರಾದ ಶ್ರದ್ಧಾನಂದ ಶಾಸ್ತ್ರೀಜಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಪ್ರತಿಯೊಬ್ಬ ನಾಗರಿಕರು ಕಡ್ಡಾಯವಾಗಿ ಪ್ರತಿ ವರ್ಷ ಹವನ ಮಾಡಿ ಪರಿಸರ ಶುದ್ಧತೆಗೆ ಸಹಾಯ ಮಾಡಬೇಕು. ತಂದೆ ತಾಯಿಗಳನ್ನು ದೇವರಂತೆ ಗೌರವಿಸಿ ಪೂಜಿಸಬೇಕೆಂದು ಹೇಳಿದ್ದರು. ಉಪಪ್ರಧಾನ ಗಣೇಶ್ ಆರ್ಯ ಮಾತನಾಡಿ, ಶ್ರದ್ಧಾನಂದ ಶಾಸ್ತ್ರಿಯವರು ನಿರ್ಣಾ ಗ್ರಾಮದಲ್ಲಿ ಹುಟ್ಟಿ ನಿರ್ಣಾದ ಧಾರ್ಮಿಕ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿರುವ ಪಂಡಿತರಾದ ಶ್ರದ್ಧಾನಂದ ಶಾಸ್ತ್ರೀಜಿ ಅವರ ಕೊಡುಗೆ ಆರ್ಯ ಸಮಾಜಕ್ಕೆ ಅಪಾರವಾಗಿದೆ ಎಂದರು. ಪ್ರತಿ ವರ್ಷ ತಪ್ಪಲಾರದೆ ತಮ್ಮ ಹುಟ್ಟೂರು ನಿರ್ಣಾದಲ್ಲಿ ಶ್ರಾವಣ ಪರ್ವ ಹಾಗೂ ವೇದಕಥಾ ಕಾರ್ಯಕ್ರಮ ಹಮ್ಮಿಕೊಂಡು ಯಜ್ಞ ಮತ್ತು ಆರ್ಯ ಸಮಾಜದ ತತ್ವವನ್ನು ಮನೆ ಮನೆಗೆ ಮುಟ್ಟಿಸುತ್ತಿದ್ದಾರೆ ಎಂದು ತಿಳಿಸಿದರು. ಶ್ರಾವಣ ಮಂಗಳೋತ್ಸವ ಅಂಗವಾಗಿ 5 ಪಂಚಯಜ್ಞಗಳು ಸಡಗರದಿಂದ ಜರುಗಿದವು. ಈ ಸಂದರ್ಭದಲ್ಲಿ ನಿರ್ಣಾ ಆರ್ಯ ಸಮಾಜದ ಪ್ರಧಾನ ಮಲ್ಲಪ್ಪ ಗೊಲ್ಲೂರ್, ಮಂತ್ರಿ ಸಂಗಪ್ಪ ಹಾಲೊಳ್ಳಿ, ನಿರ್ಣಾ ಕೋಶಾಧ್ಯಕ್ಷ ಸಂಜೀವ್ ಕುಮಾರ್ ಕುಂಬಾರ್, ಪ್ರಚಾರ ಮಂತ್ರಿ ರಾಜ್ಕುಮಾರ್ ಮೇತ್ರಿಸ್ಕರ್, ವೇದಕುಮಾರ್ ಔರಾದ್ಕರ್, ಆನಂದ್ ಉಪ್ಪಾರ್, ಕೃಷ್ಣ ಔರಾದ್ಕರ್, ರಮೇಶ್ ಸೇರಿದಂತೆ ಸುತ್ತಮುತ್ತಲಿನ ಆರ್ಯ ಸಮಾಜದ ಮುಖಂಡರು, ಮಹಿಳಾ ತಾಯಂದಿರು, ಮಕ್ಕಳು ಹಾಗೂ ನಿರ್ಣಾ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರಾವಣ ಮಾಸದ ಮಂಗಳೋತ್ಸವ ನಿಮಿತ್ತ ಅನ್ನದಾಸೋಹ ಜರುಗಿತು. ವರದಿ ರಾಜ್ಕುಮಾರ್ ಆರ್ ಹಡ್ಬತ್, ಬೀದರ್ ವೀರ ನ್ಯೂಸ್, ಚಿಡುಗುಪ್ಪ. ಸಮಾಜ ನಿರ್ಣಾದಲ್ಲಿ ಇವತ್ತ ಶ್ರಾವಣಿ ಪರ್ವದ ಯಜ್ಞದ ಸಮಾಪನ ಆಯಿತು. 21 ತಾರೀಕಿನಿಂದ 25 ತಾರೀಕವರೆಗೆ ಪ್ರತಿ ವರ್ಷ ಆರ್ಯ ಸಮಾಜ ಮಂದಿರದಲ್ಲಿ ಶ್ರಾವಣ ಮಾಸದ ಪವಿತ್ರ ಯಜ್ಞ ಆಯೋಜನೆ ಮಾಡುತ್ತೇವೆ. ಇದು ಶ್ರಾವಣ ಮಾಸ ವೇದ ಮಂತ್ರಗಳ ಸುನುವ ಪರ್ವ. ವೇದ ಮಂತ್ರ ಕೇಳಬೇಕು, ಹೇಳಬೇಕು, ಓದಬೇಕು. ಇದು ನಮ್ಮ ಧರ್ಮ, ನಮ್ಮ ಪ್ರಾಚೀನ ಸಂಸ್ಕೃತಿ. ವೇದ ನಮ್ಮ ಪ್ರಾಚೀನ ಸಾಹಿತ್ಯಗಳು. ಅದೇ ಓದಿದರೆ ನಮ್ಮ ಜೀವನ ಉದ್ಧಾರ ಆಗುತ್ತದೆ. ನಮ್ಮ ಹಿಂದೂ ಜಾತಿ ಉದ್ಧಾರ ಆಗಬೇಕಾದ್ರೆ ವೇದ ನಮಗೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುತ್ತವೆ. ಅವು ನಮಗೆ ಸಹಾಯತ ಮಾಡುತ್ತದೆ. ಅದೇ ಜ್ಞಾನದಿಂದ ನಾವು ಅನೇಕ ಪ್ರಕಾರ ಅಂಧಕಾರ ಅಜ್ಞಾನತೆ ದೂರ ಮಾಡಿ ನಮ್ಮ ಮಾನವತಾ ಏನದ ಎಂಬುದು ಕಲ್ಕೊಂಡು ನಾವು ಮನುಷ್ಯ ಆಗಿ ಇರಬೇಕಾದ್ರೆ ವೇದ ಏನು ಆದೇಶದ ಅದೇ ನಾವು ನೋಡ್ಕೊತಾ ಹೋಗ್ಬೇಕಂತ ಇದು ಆರ್ಯ ಸಮಾಜ ಆಂದೋಲನ. ಯಜ್ಞ ಕರಾನ ಯಜ್ಞ ಮಾಡೋದು ನಮ್ಮ ಧರ್ಮ ಅದ. ಇದರಿಂದ ಪರ್ಯಾವರಣ ಭೀ ಶುದ್ಧ ಆಗ್ತದೆ, ಆತ್ಮ ಭೀ ಶುದ್ಧ ಆಗ್ತದೆ. ಇದು ಪ್ರಾಚೀನ ಪದ್ಧತಿ. ಯಜ್ಞ ಅಂದರೆ ಎಲ್ಲಗ ದೊಡ್ಡ ಅಗ್ನಿ ಪೂಜಾ ಅಂದರೆ ಎಲ್ಲಗ ದೊಡ್ಡ ಪೂಜಾ. ಈ ಪೂಜಾ ನಾವು ಇವಾಗ ಮರೆತು ಬಿಟ್ಟಿದ್ದೇವೆ. ಅದೇ ಪ್ರಚಾರ ಮಾಡಲಿಕ್ಕೆ ಈಗ ಆರ್ಯ ಸಮಾಜ ಆಂದೋಲನ ಮಾಡ್ತಾಯಿದೆ. ಅದೇ ಕ್ರಮದಲ್ಲಿ ಈಗ 5 ದಿವಸ ಊರಲ್ಲಿ ಯಜ್ಞ ಮಾಡಿ ಎಲ್ಲ ಜನರಿಗೆ ಉದ್ಬೋಧನೆ ಮಾಡಿ ಹೇಳ್ತಾ ಇದ್ದೇವೆ. ಈ ಯಜ್ಞದಿಂದೇ ನಮ್ಮ ಜೀವನ ಉದ್ಧಾರ, ನಮ್ಮ ಪರಿವಾರ ಉದ್ಧಾರ. ಮನೆಗೆ ಸುಖ ಶಾಂತಿ ಸಮೃದ್ಧಿ ಬೇಕಾದ್ರೆ ನಾವು ಯಜ್ಞ ಮಾಡಿ ಯಜ್ಞದ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡು ನಮ್ಮ ಪರಿವಾರದ ಉದ್ಧಾರ ಮಾಡಬೇಕಂತ ನಮ್ಮದು ಇಷ್ಟ ಅದೇ. ಅದೇ ಪ್ರಚಾರ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ಇದೇ ಊರಲ್ಲ ಬೇರೆ ಊರಾಗ ಭೀ ಹೋಗಿ ಈ ಪೂರಾ ಶ್ರಾವಣ ಮಾಸದಲ್ಲಿ ಪ್ರಚಾರ ಮಾಡುತ್ತೇವೆ. 5 ಕುಂಡಲಿಂದ ಯಜ್ಞ ಮಾಡಿದೆವು. ಪ್ರತಿದಿನ 20 ಯಜಮಾನರು ಕುಂಡ್ತಾರೆ. 5 ದಿನ 100 ಯಜಮಾನರು ಕುಂತು ಪೂರಾ ಯಜ್ಞ ಮುಗೀತು ನಮ್ಮ ಊರಲ್ಲಿ. ಅದಲ್ಲದೆ ಬೇರೆ ಬೇರೆ ಊರಲ್ಲಿ ಭೀ ಹೋಗಿ ಭೀ ಯಜ್ಞ ಮಾಡಿದೆವು. ನಮ್ಮ ಊರಲ್ಲಿ ಪ್ರತಿ ವರ್ಷ 5 ಕುಂಡ ಯಜ್ಞನೇ ಮಾಡ್ತೇವೆ. ಮತ್ತು ಇವಾಗೇನು ಜನತಾ ನೋಡ್ತಾ ಇದ್ದೀರಿ, ಎಲ್ಲರೂ ಬಂದು ಇಲ್ಲಿ ಯಜ್ಞದಲ್ಲಿ ಸಮ್ಮಿಲಿತ ಆಗ್ತಾರೆ. ಅದಲ್ಲದೆ ಎಲ್ಲ ಅನ್ನದಾನ ಮಾಡೀವಿ. ಊಟ ಭೀ ಈ ಊರ ಕಡೆಯಿಂದ ಆಗ್ತಾ ಇರ್ತದೆ. ಇದು ಮುಂದೆ ನಮ್ಮದು ಕೆಲಸ ಮಾಡಿ ಹೋದ್ರೆ 11 ಕುಂಡ ಮಾಡಬೇಕಂತ ನಮ್ಮದು ಉದ್ದೇಶ ಭೀ ಅದ. ಅದೇ ಪುರುಷಾರ್ಥ ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಶ್ರಾವಣ ಮಾಸದ ನಿಮಿತ್ತ ಅಂಗವಾಗಿ ಇಲ್ಲಿ ವಿದ್ವಾನರಿಗೆ ನಮಗೆ ಅವಕಾಶ ಇರ್ತದೆ. ಅದಕ್ಕೆ ಅಜ್ಮೇರದಿಂದ ಮತ್ತು ಬೇರೆ ರಾಜ್ಯಗಳಿಂದ ಕೂಡ ಒಬ್ಬ ಭಜನೋಪದೇಶಕರು ಕೂಡ ತಗೊಂಡು ಇದರ ಉದ್ದೇಶ ಏನಂತಂದ್ರೆ ಮಾನವ ಜಾಗೃತಿ ಕಾರ್ಯಕ್ರಮ ಮತ್ತು ಜ್ಞಾನವನ್ನದ ವೇದ ಜ್ಞಾನವನ್ನು ಕೊಡೋಗೋಸ್ಕರ ಪುರೋಹಿತ ರೂಪದಲ್ಲಿ ನಮಗೆ ವಿದ್ವಾನರು ಬೇಕು. ಪಂಡಿತ್ ಶ್ರದ್ಧಾನಂದ ಶಾಸ್ತ್ರಿ ಮತ್ತು ಆಚಾರ್ಯ ಅಶೋಕ್ ಜಿ ಭಜನೋಪದೇಶಕ ಅಂಥೇಳಿ ಮತ್ತು ಇವತ್ತೇ ಬಂದಿದ್ದಾರೆ ಮಥುರಾದಿಂದ
ಧರ್ಮವೀರ್ಜಿ ಅಂಥೇಳಿ ಅವರು ಕೂಡ ಏನದ ಅಂತಂದರೆ ಈ ಜ್ಞಾನವನ್ನು ನಮ್ಮಲ್ಲಿ 3 ಜನ ಪಂಡಿತ್ ಶ್ರದ್ಧಾನಂದ ಶಾಸ್ತ್ರಿ ಮತ್ತು ಧರ್ಮವೀರ್ಜಿ ಮತ್ತು ಅಶೋಕ್ ಶಾಸ್ತ್ರಿಜಿ ಅಂತ ಈ ವರ್ಷ ಏನದ ಅಂತಂದರೆ ಕಾರ್ಯಕ್ರಮ ಈ ಥರ ಈ ವಿದ್ವಾಂಸರ ಸಮ್ಮುಖದಲ್ಲಿ ಇಲ್ಲಿ ಇವತ್ತು ಪೂರ್ಣಾಹುತಿಯಲ್ಲಿ ಜರುಗಲಾಗಿದೆ. ನನ್ನ ಹೆಸರು ಗಣೇಶಿ ಆರ್ಯ ಅಂಥೇಳಿ ಸಮಾಜದ ಉಪಪ್ರಧಾನ ಇದ್ದೀನಿ, ನಿರ್ಣಾರ್ಯ ಸಮಾಜದ